ಅಸ್ಮದ್ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಂ ತಮೋರಿಂ ಸರ್ವಪಾಪಾಘ್ನಂ ಪ್ರಣತೋಸ್ಮಿ ದಿವಾಕರಃ. ಸಿಂಹರಾಶಿಯ ವೀಕ್ಷಕ ಮಿತ್ರರಿಗೆ 2026ನೇ ವರ್ಷಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಸಿಂಹ ಅಂದರೆ ಒಂದು ಗರ್ಜನೆ ಅಂತ. ಯಾಕಂದರೆ ಕಾಡಿನಲ್ಲಿ ಎಷ್ಟೋ ಲಕ್ಷಾಂತರ ಪ್ರಾಣಿಗಳಿದ್ದರೂ ಕೂಡ ಸಿಂಹವೇ ಬಲಪ್ರದವಾದಂಥ ಪ್ರಾಣಿ ಅಂತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಭಾವ. ಹಾಗೆ ನಮ್ಮೆಲ್ಲರ ಮಧ್ಯದಲ್ಲೂ ಕೂಡ ಈ ಸಿಂಹರಾಶಿಯವರು ಎಂದಿಗೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ನಾನೇ ಪ್ರಧಾನ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸಿಂಹರಾಶಿಯವರು. ಯಾಕಂದರೆ ಅವ್ರು ಹೇಳಿದ್ದೇ ನಡೀಬೇಕು. ರಾಜನ ಪರಿಪೂರ್ಣವಾಗಿರ್ತಕ್ಕಂಥ ರಾಜನ ಎಲ್ಲ ಆ ಒಂದು ಗುಣಧರ್ಮಗಳನ್ನು ಕೂಡ ಸಿಂಹರಾಶಿಯವರು ಇಟ್ಕೊಂಡಿರ್ತಾರೆ. ಯಾರಿಗೂ ಕೂಡ ತಲೆ ಬಾಗಿಸುವಂತಹ ವ್ಯಕ್ತಿಗಳು ಈ ಸಿಂಹರಾಶಿಯವರಾಗಿರೋದಿಲ್ಲ. ಯಾವುದೇ ಅವರೊಂದು ವೇಳೆ ಅಸತ್ಯವನ್ನು ಹೇಳಿದಾಗಲೂ ಕೂಡ ಸತ್ಯವೇ ನಾನು ಹೇಳಿದೆ ಅಂತಕ್ಕಂಥ ಆ ದೃಢ ಮಾತಿನಿಂದ ಅವರ ರಾಜಗಾಂಭೀರ್ಯವನ್ನು ಯಾವಾಗಲೂ ಕೂಡ ತಮ್ಮ ಒಟ್ಟಿಗೆ ಇಟ್ಕೊಂಡಿರ್ತಕ್ಕಂಥ ರಾಶಿ ಯಾವುದಾದ್ರೂ ಇದ್ದರೆ ಅದು ಸಿಂಹರಾಶಿಯವರು ಮಾತ್ರ. ಅದರಲ್ಲೂ ಕೂಡ ವಿಪರೀತವಾಗಿರ್ತಕ್ಕಂಥ ಕೋಪ. ಇನ್ನು ಈ ರಾಶಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮಖ, ಪುಬ್ಬ, ಉತ್ತರ ನಕ್ಷತ್ರಗಳು. ಮಖ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಕೇತುವಾದರೆ ಪುಬ್ಬ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾಗ್ತಾನೆ. ಇನ್ನು ಉತ್ತರ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಸಾಕ್ಷಾತ್ ಸೂರ್ಯನಾರಾಯಣನಾಗ್ತಾನೆ. ಏನಪ್ಪ ಈ ರಾಶಿಯ ಗುಣಧರ್ಮಗಳೇಗಿರುತ್ತೆ ಅಂದರೆ, ಮುಖ್ಯವಾಗಿ ಮಖ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ. ಅಂದರೆ ಈ ಸಿಂಹರಾಶಿಯವರಿಗೆ ಅತ್ಯಂತ ತಮ್ಮ ಸ್ಫುಟತ್ವದಲ್ಲಿ, ತಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಸುಭದ್ರವಾಗಿರುತ್ತೆ. ಏನಾದರೂ ಡಿಸಿಷನ್ಸ್ ತಗೊಂಡ್ರೆ ಒಂದು ಸ್ಟ್ರಾಂಗಾಗಿ ಡಿಸಿಷನ್ಸ್ ತಗೊಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಹಾಗೆ ಇದು ಹೇಳಿದ್ದನ್ನು ಇಲ್ಲ ಬದಲಾಯಿಸ್ಕೊಳ್ಳೋಣ ಅಂತಕ್ಕಂಥ ವ್ಯಕ್ತಿ ಮನಸ್ಥಿತಿಗಳು ಅವ್ರದ್ದಾಗಿರೋದಿಲ್ಲ. ಏನು ಹೇಳಿದ್ದಾರೋ ಅದಕ್ಕೆ ಅವರು ಭದ್ರಾಗಿರ್ತಕ್ಕಂಥವರು ಸಿಂಹರಾಶಿಯವರು. ಕಾಂಪ್ರಮೈಸ್ ಅಂತಕ್ಕಂಥ ಪದ ಅವ್ರ ಮನಸ್ಸಿನಲ್ಲೇ ಇರ್ತಕ್ಕಂಥದ್ದಾಗಿರೋದಿಲ್ಲ. ಇನ್ನು ಶುಕ್ರನಾಗಿರೋದ್ರಿಂದ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು, ಒಳ್ಳೆ ಡ್ರೆಸ್ ಸೆನ್ಸ್ ಇರುತ್ತೆ, ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ವಾಹನವನ್ನು ಯೂಸ್ ಮಾಡಬೇಕು. ಅದರಲ್ಲೂ ಕೂಡ ವಾಹನದಲ್ಲಿ ಯಾವುದು ಅತ್ಯಂತ ಚೆನ್ನಾಗಿದೆ, ಅತ್ಯಂತ ಈಗ ನಾವು ಮಾಡಿಫಿಕೇಷನ್ ಮಾಡಿ ಒಳ್ಳೆಯ ವಾಹನವನ್ನು ಹೇಗೆ ಇಟ್ಕೊಳ್ತೀವೋ, ಟಾಪ್ ಎಂಡ್ ಅಂತ ಏನು ಕರಿತೀವೋ ಆ ಟಾಪ್ ಎಂಡನ್ನು ಬಯಸುವಂಥ ವ್ಯಕ್ತಿಗಳು ಇವರೇ ಮೊದಲಿಗರಾಗಿರ್ತಾರೆ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಸಿಂಹರಾಶಿಯವರು. ಇನ್ನು ಸಿಂಹಾಧಿಪತಿ ಆಗಿರ್ತಕ್ಕಂಥ ರವಿಯೇ ಉತ್ತರ ನಕ್ಷತ್ರಕ್ಕೆ ಕಾರಕನಾಗಿರೋದ್ರಿಂದ ಎಂದಿಗೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ, ಯಾವ ಹಗ್ಗಜಗ್ಗಾಟಗಳಲ್ಲೂ ಕೂಡ ಅವಮಾನಾದಿಗಳನ್ನು ಕೂಡ, ಯಾವುದೇ ಸತ್ಕಾರಾದಿಗಳನ್ನು ಕೂಡ ಒಂದೇ ಸಮಾನವಾಗಿ ನೋಡುವಂತಹ ವ್ಯಕ್ತಿಗಳು ಯಾರಾದರಿದ್ದರೆ ಅದು ಸಿಂಹರಾಶಿಯವರು ಮಾತ್ರ. ಅಂತಹ ಸಿಂಹರಾಶಿಯವರಿಗೆ 2026ನೇ ವರ್ಷದ ಯೋಗಾಯೋಗಗಳು ಹೇಗಿದ್ದಾವೆ, ಯಾವೆಲ್ಲ ಶುಭಾಶುಭ ಫಲಗಳಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ, ಮೊದಲನೆಯದಾಗಿ ಸಿಂಹರಾಶಿಯವರಿಗೆ ಜಾತಕಾನುಸಾರದಲ್ಲಿ ದಶಾಭಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ಆ ಒಂದು ಫಲಿತಾಂಶಗಳನ್ನು ನಾವು ಕಾಣಲಿಕ್ಕೆ ಇಲ್ಲಿ ಸಾಧ್ಯ ಆಗದೇ ಇದ್ದರೂ ಕೂಡ ರಾಶಿಯ ಫಲವನ್ನು ನೋಡಿದಾಗ ಖಂಡಿತ ಇವರಿಗೆ ಕೇತು ಅಂತಕ್ಕಂಥವನು ಸಿಂಹರಾಶಿಯಲ್ಲೇ ಸ್ಥಿತನಿದ್ದು ವ್ಯಯಭಾವದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಗುರುವು ವ್ಯಯಭಾವಕ್ಕೆ ಬರ್ತಾನೆ. ಯಾರ ಜಾತಕದಲ್ಲಿ ಗುರು ವ್ಯಯಭಾವಕ್ಕೆ ಬರ್ತಾನೋ ಅವನು ಸತ್ಕಾರ್ಯಗಳಿಗೆ ಹಣವನ್ನು ಉಪಯೋಗಿಸುವಂಥ ಕಾರ್ಯವನ್ನು ಮಾಡ್ತಾನೆ. ಇನ್ನು ಅದರಲ್ಲೂ ಕೂಡ ಲಗ್ನಾತ್ ಅಷ್ಟಮ ಭಾವದಲ್ಲಿ ಶನಿ ಇದ್ದು ಸ್ವಲ್ಪ ವಾಹನಾದಿಗಳನ್ನು ರಾತ್ರಿಯ ಸಮಯದಲ್ಲಿ ಓಡಿಸಲಿಕ್ಕೆ ಅನಿವಾರ್ಯತೆಗಳಿದ್ದಾಗ ನಿಮ್ಮ ಇನ್ನೊಬ್ಬರು ಯಾರಾದರೂ ಸಹಾಯವನ್ನು ಪಡ್ಕೊಳ್ಳಿ. ನೀವೊಬ್ಬರೇ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ದೂರಭಾರದ ಪ್ರಯಾಣವನ್ನು ರಾತ್ರಿ ಸಮಯವನ್ನು ನೀವು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಇನ್ನು ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಪ್ಪ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ರಾತ್ರಿ ಸಮಯದಲ್ಲಿ ವಾಹನವನ್ನು ಓಡಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಏನೋ ಅಪೇಕ್ಷೆಗಳನ್ನು ಇಟ್ಕೊಂಡು, ಏನೋ ಮನಸ್ಥಿತಿ ಇಟ್ಕೊಂಡು ಅದರಲ್ಲೂ ಕೂಡ ಮಧ್ಯದಲ್ಲಿ, ಯಾಕೆಂದರೆ ಪತಿಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳಿರ್ತಕ್ಕಂಥದ್ದು ಅಥವಾ ಇಲೀಗಲ್ ಸಂಬಂಧಗಳು ಸ್ವಲ್ಪ ಬೆಳೀತಕ್ಕಂಥ ಅವಕಾಶ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಅದರಿಂದ ನಿಮಗೆ ಅವಮಾನ ಆಗ್ತಕ್ಕಂಥದ್ದಾಗುತ್ತೆ. ಸಾಧ್ಯವಾದಷ್ಟು ನೀವು ಎಷ್ಟು ಆ ಒಂದು ಲಯಪ್ರದವಾದಂಥ ಬದುಕನ್ನು ನೀವು ಸೃಷ್ಟಿಸುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡಾಗ
ಖಂಡಿತ ನಿಮ್ಮ ಬದುಕು ಸಮೃದ್ಧವಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ತಂದೆ ಮಕ್ಕಳೊಟ್ಟಿಗೆ ಅಥವಾ ಪಾಲುದಾರಿಕಾ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥ ಆ ಒಂದು ಸ್ಥಿತಿ ಇರೋದರಿಂದ ಸ್ವಲ್ಪ ನೀವು, ಯಾಕಂದರೆ ನಿಮ್ಮ ಜೊತೆಲಿದ್ದಂಥವರು ನಿಮ್ಮನ್ನು ಮೋಟಿವ್ ಮಾಡ್ತಾರೆ, ಇಲ್ಲ ಇದು ಮಾಡೋಣ, ಇದು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ 2026 ಜೂನ್ ನಂತರದಲ್ಲಿ ಈ ಸಿಂಹರಾಶಿಯವರು ಹೊಸ ಒಂದು ಹೂಡಿಕೆಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡದೇ ಇರತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ನೀವು ಒಂದು ವೇಳೆ ಮಾಡಲೇಬೇಕಾದ್ರೆ ಒಂದಷ್ಟು ಜನರ, ಅಂದರೆ ನಿಮಗೆ ತಿಳಿದಿರ್ತಕ್ಕಂಥವರು ಅಥವಾ ಯಾರನ್ನು ನೀವು ನಂಬ್ತೀರೋ ಅಂಥವರಿಂದ ನೀವು ಸಲಹೆ ಪಡ್ಕೊಂಡು ಆ ಕೆಲಸದಲ್ಲಿ ನೀವು ಮುನ್ನಡೆಯತಕ್ಕಂಥದ್ದು ಅತ್ಯಂತ ಶುಭ. ಮೋಸ ಮಾಡುವ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ಈ ವರ್ಷದಲ್ಲಿ ಸಾಧ್ಯವಾದಷ್ಟು ನೀವು ಈಶ್ವರನ ರುದ್ರದೇವರ ಆರಾಧನೆ ಮಾಡಿ, ಸಮುದ್ರ ಸ್ನಾನವನ್ನು ಮಾಡಿ, ಸಮುದ್ರ ನದಿ ಸ್ನಾನಾದಿಗಳು, ಸಂಗಮ ಸ್ನಾನಾದಿಗಳು ನಿಮಗೆ ಇನ್ನೊಂದಷ್ಟು ಶುಭ ಫಲಗಳನ್ನು, ಪರಿಣಾಮಗಳಿಂದ ಮುಕ್ತಿಯನ್ನು ಹೊಂದಿ ಶುಭ ಫಲಗಳನ್ನು ಕಾಣ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ. ಮಾತಾಪಿತರನ್ನು, ತಂದೆ ತಾಯಿಗಳನ್ನು, ಗುರುಗಳನ್ನು ಅನನ್ಯವಾಗಿ ಪ್ರೀತಿಸಿ ಪ್ರಾರ್ಥಿಸಿ, ಹಾಗೆ ನಿಮ್ಮ ಗುರುಗಳ ಸನ್ನಿಧಾನಕ್ಕೆ, ಯಾವೆಲ್ಲ ಕುಲಗುರುಗಳು ಅಂತ ನಾವು ಕರಿತೀವೋ ಆ ಕುಲಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯ ಮಕ್ಕಳೊಂದಿಗೆ ಎಲ್ಲಾದರೂ ಕೂಡ ನೀವು ಹೊರಗಡೆ ಹೋಗಬೇಕಾದ್ರೆ ಮನೆಯ ಸದಸ್ಯರೊಟ್ಟಿಗೆ ಹೋಗ್ತಕ್ಕಂಥ ಆ ಅಭ್ಯಾಸವನ್ನು ಮಾಡಿಕೊಂಡಾಗ ಆಗಬಹುದಾದಂಥ ದುಷ್ಪರಿಣಾಮಗಳಿಂದ ಮುಕ್ತಿ ಕಾಣುವಂಥದ್ದಾಗುತ್ತೆ. ಕಾರಣ ಏನಪ್ಪ ಅಂದರೆ ಅಷ್ಟಮಕ್ಕೆ ಶನಿ ಇದ್ದಾನೆ. ಮೇಷರಾಶಿಗೆ ಅಷ್ಟಮಕ್ಕೆ ಶನಿ ಇದ್ದಾಗ ಎಷ್ಟು ಜಾಗ್ರತೆ ವಹಿಸಿದ್ರೂ ಸಾಕಾಗದು. ಹಾಗಾಗಿ ನೀವು ಎಲ್ಲ ಆ ಜಾಗ್ರತೆಯನ್ನು ಈ ಒಂದು 2026ನೇ ವರ್ಷದಲ್ಲಿ, ಹಾಗಂತೇಳಿ 24 ಗಂಟೆನೂ ಅದರಲ್ಲೇ ನೀವು ಆಲೋಚನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಅನುದಿನವೂ ಏನೆಲ್ಲ ಕೆಲಸಗಳು ನಡೀಬೇಕೋ ಆ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದಾಗತ್ತೆ. ಹೊಸದಾಗಿರ್ತಕ್ಕಂಥ ಆಲೋಚನೆಗಳು, ಹೊಸ ಕೆಲಸಗಳನ್ನು ದಶಾನುಕೂಲಗಳಿದ್ದಾಗ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಆದರೆ ಯಾವುದು ದಶಾನುಕೂಲ ಗೊತ್ತಿಲ್ಲ ಅಂತಕ್ಕಂಥದ್ದು ಅಲ್ಪ ಪ್ರಮಾಣದಲ್ಲಾದರೂ ಕೂಡ ಇದರ ಪ್ರಭಾವ ಸಿಂಹರಾಶಿಯವರ ಮೇಲೆ ಬೀರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಅಷ್ಟಮಕ್ಕೆ ಬಂದರೆ ವ್ಯವಹಾರ, ವ್ಯಾಪಾರ, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಸ್ವಲ್ಪ ಮುಂಜಾಗ್ರತವಾಗಿ ನೀವು ಎಚ್ಚರ ವಹಿಸಿ. ಹೃದಯ ಸಂಬಂಧಿತವಾದಂಥ ತೊಂದರೆಗಳು, ಮತ್ತು ಆ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು, ಕಾಲಿಗೆ ಪಾದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು, ಆಯುಧಗಳಿಂದ ಏನಾದರೂ ಸಮಸ್ಯೆಗಳಾಗ್ತಕ್ಕಂಥದ್ದಾಗುತ್ತೆ. ಶತ್ರುಗಳು, ಯಾಕೆಂದರೆ ಇಷ್ಟು ದಿವಸ ಮಿತ್ರರಾಗಿ ಕಂಡಂಥವರು ಇವಾಗ ಶತ್ರುಗಳಾಗಿ ಕಾಣ್ತಕ್ಕಂಥವ್ರು ಆಗ್ತಾರೆ. ಮಿತ್ರರೇ ಶತ್ರುಗಳಾಗ್ತಕ್ಕಂಥ ಸಂದರ್ಭವೂ ಕೂಡ ಒದಗಿ ಬರ್ಬೋದು. 2026ನೇ ವರ್ಷದಲ್ಲಿ ಅತೀ ಸೂಕ್ಷ್ಮವಾಗಿ ದೇವರ ಪ್ರಾರ್ಥನೆ, ಅನುದಿನವೂ ಕೂಡ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಾರಾಯಣ, ಪ್ರತಿ ಭಾನುವಾರ ಉಪವಾಸ, ರಾತ್ರಿ ಉಪವಾಸವಿದ್ದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ದೈವಿಕವಾಗಿರ್ತಕ್ಕಂಥ ಕೆಲಸಗಳನ್ನು ನೀವು ಎಷ್ಟು ಮಾಡ್ತಾ ಇರ್ತೀರೋ ಅಷ್ಟು ನಿಮ್ಮ ಆ ಒಂದು ದುಷ್ಪರಿಣಾಮಗಳಿಂದ ದೂರ ಆಗ್ತಕ್ಕಂಥದ್ದು, ಮತ್ತು ಸುಭದ್ರವಾದಂತಹ ಒಂದು ಶುಭದಾಯಕವಾಗಿರ್ತಕ್ಕಂಥ ಫಲಗಳನ್ನು ಕಾಣ್ತಕ್ಕಂಥವ್ರಾಗ್ತೀರಾ. 2026ನೇ ವರ್ಷ ಸಿಂಹರಾಶಿಯವರಿಗೆ ಆನಂದವನ್ನೇ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸಿ, ಸಮೃದ್ಧ ಬದುಕನ್ನು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸಿ, ಲೋಕ ಸಮಸ್ತ ಸುಖಿನೋ ಭವಂತು.